ಹಾಯ್, ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಆದ್ಮೇಲೆ ನೆಕ್ಸ್ಟ್ ಹೋಗಿದ್ದೆ ಸೌತ್ ತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್. ಈ ಮಹಾಗಣಪತಿಯ ಟೆಂಪಲ್ ಧರ್ಮಸ್ಥಳದಿಂದ 16 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಈ ಮಹಾಗಣಪನಿಗೆ ಗುಡಿ ಗೋಪುರಗಳು ಕೂಡ ಇಲ್ಲ, ಮತ್ತೆ ದ್ವಾರ ಗರುಡ ಕಂಬಗಳು ಇಲ್ಲ. ಸುತ್ತಲಿರ್ತಕ್ಕಂತಹ ಮರಗಿಡಗಳ ನೆರಳಲ್ಲೇ ನಿಂತಿರ್ತಕ್ಕಂತ ಗಣೇಶ. ಈ ಗಣೇಶನನ್ನ ದರ್ಶನ ಮಾಡೋದಿಕ್ಕೆ 2 ಕಣ್ಣುಗಳು ಕೂಡ ಸಾಕಾಗೋದಿಲ್ಲ. ದೇವಾಲಯವೇ ಇಲ್ಲದಂತಹ ಗಣೇಶನನ್ನ ನಾನು ಎಲ್ಲೂ ಕೂಡ ನೋಡಿಲ್ಲ. ಆಕಾಶ ಭೂಮಿಯನ್ನ ತನ್ನ ಆಲಯ ಮಾಡಿಕೊಂಡಿದ್ದ ಈ ಗಣಪತಿಯನ್ನ ಕಂಡ ಕ್ಷಣ ಪದಗಳಲ್ಲಿ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ. ಈ ತೆರೆದ ಆಕಾಶದಲ್ಲಿ ಇರ್ತಕ್ಕಂತಹ ಗಣಪತಿಗೆ ಅದ್ಭುತವಾದಂತಹ ಅಲಂಕಾರವನ್ನ ಮಾಡಿದ್ದಾರೆ. ಮತ್ತೆ ಸಾವಿರಾರು ಗಂಟೆಗಳನ್ನ ಕಟ್ಟಿದ್ದಾರೆ. ಆ ಗಂಟೆಗಳ ನಾದವನ್ನ ಕೇಳೋದೇ ಒಂದು ಹಿತ. ಗಂಟೆ ನಾದ ಮತ್ತೆ ಗಣಪತಿ ನೋಡಿದ್ರೆ ಇಲ್ಲಿ ನೆಮ್ಮದಿ ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಕಳೆಯೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಈ ಟೆಂಪಲ್. ಇದನ್ನ ಒಂದ್ಸಲ ವಿಸಿಟ್ ಮಾಡಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಇಲ್ಲಿ ಭಕ್ತಾದಿಗಳು ಸಾವಿರಾರು ಗಂಟೆಗಳನ್ನ ಕಟ್ಟಿದ್ದಾರೆ. ಇದನ್ನ ಯಾಕೆ ಕಟ್ಟಿದ್ದಾರೆ ಅಂತ ಕೇಳಿದ್ದಕ್ಕೆ ಅಲ್ಲಿ ಅರ್ಕೆನ ಕಟ್ಕೊಂತಾರಂತೆ. ಅರ್ಕೆ ಕಟ್ಕೊಂಡ್ಮೇಲೆ ಅದು ಈಡೇರಿದ್ರೆ ಇಲ್ಲಿ ಬಂದು ಗಂಟೆನ ಕಟ್ತಾರಂತೆ. ತುಂಬಾ ಚೆನ್ನಾಗಿತ್ತು, ಇದನ್ನ ವಿಸಿಟ್ ಮಾಡಿ. ಇಲ್ಲಿ ಪ್ರಸಾದ ಮತ್ತೆ ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ ದರ್ಶನ ಆದ್ಮೇಲೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಇರ್ತಕ್ಕಂತಹ ದೇವಸ್ಥಾನನೇ ಕುಕ್ಕೆ ಸುಬ್ರಹ್ಮಣ್ಯ. ಈ ಕುಕ್ಕೆ ಸುಬ್ರಹ್ಮಣ್ಯನ ವಿಸಿಟ್ ಮಾಡೇ ಮನೆಗೆ ಹೋಗ್ಬೇಕಂತೆ. ಸೊ ನಾವು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಫುಲ್ ಜೋರ್ ಮಳೆ. ಆ ಜೋರ್ ಮಳೆಲೆ ನಾವು ತಲುಪಿದ್ವಿ ಕುಕ್ಕೆ ಸುಬ್ರಹ್ಮಣ್ಯನ. ಬಿಟ್ಟಂಗಾಯ್ತು ಹಳ್ಳದಲ್ಲಿ ಕಂಬಳಿ ಕೂಡ ಬಿಟ್ಟಂಗಾಯ್ತು ಹಾಸಿನಲ್ಲಿ ಈ ದೇವಸ್ಥಾನಕ್ಕೆ ಬಂದಾಗ ಆಲ್ರೆಡಿ 3 o'clock ಆಗಿತ್ತು. ಅದಾದ್ಮೇಲೆ ರೂಮ್ ಬುಕ್ ಮಾಡಿಕೊಂಡು ನಾವು ಡ್ರೆಸ್ಅಪ್ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಆಗ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ದೇವಾಲಯಕ್ಕೆ ಹೋದ್ರೆ ಅಲ್ಲಿ ವೈಬ್ ಅನ್ನೋದೊಂದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ದೇವಸ್ಥಾನಗಳಿಗೆ ಆಗಾಗ ಹೋಗ್ತಿರ್ಬೇಕು ಅನ್ನೋದು. ದೇವಾಲಯ ಯಾವ್ದಕ್ಕೆ ಫೇಮಸ್ ಅಂದ್ರೆ, ಇವಾಗ ಮನೆ ಕಟ್ಟಬೇಕು ಅನ್ಕೊಂಡಿರ್ತೀರಾ, ಆದ್ರೆ ಮನೆ ಕಟ್ಟಕ್ ಆಗ್ತಿರಲ್ಲ. ಈ ದೇವಾಲಯಕ್ಕೆ ಬಂದ್ರೆ ಖಂಡಿತ ಮನೆ ಕಟ್ಟೋದು ನೆರವೇರುತ್ತಂತೆ. ಮತ್ತೆ ನಿಮ್ಗೆ ಏನಾದ್ರೂ ನಾಗದೋಷ ಅಥವಾ ಸರ್ಪ ಸಂಸ್ಕಾರ ಅಥವಾ ಕಾಳ ಸರ್ಪ ದೋಷ ಏನಾದ್ರೂ ಇತ್ತು ಅಂದ್ರೆ ನೀವು ಇಲ್ಲಿಗೆ ಬಂದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ. ಮತ್ತೆ ಈ ಸನ್ನಿಧಾನವನ್ನ ಮುಕ್ತಿ ಸ್ಥಳ ಅಂತಾನೆ ಕರೀತಾರೆ. ಸೊ ಲೈಫಲ್ಲಿ ಒಂದ್ಸಲನಾದ್ರೂ ಈ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ನ ನೀವು ವಿಸಿಟ್ ಮಾಡಿ. ಇಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನಕ್ಕೆ ಪಾತ್ರರಾಗಿ. ನಮ್ದು ದರ್ಶನ ಎಲ್ಲ ಚೆನ್ನಾಗಾಯ್ತು. ಅದಾದ್ಮೇಲೆ ರಥದಲ್ಲಿ ದೇವ್ರನ್ನ ಸುತ್ತಿಸ್ತಾರೆ 7 ಸುತ್ತು ಅಂತ ಹೇಳ್ಬಿಟ್ಟು ಅಲ್ಲೇನೆ ಕಾಯ್ತಾ ಇದ್ವಿ. ರಾತ್ರಿ 7:30ಗೆ ಮಹಾಮಂಗಳಾರತಿಯಾಗಿ ದೇವರನ್ನ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಈ ತರ ಮತ್ತೆ ರಥದಲ್ಲೂ ಕೂಡ ಎಳೆದ್ರು ತೇರ್ನ. ತುಂಬಾ ಚೆನ್ನಾಗಿತ್ತು. ಇದನ್ನೆಲ್ಲ ನೋಡೋದು ಒಂದು ಪುಣ್ಯನೇ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸುಮಾರು 8 ಗಂಟೆ ಆಗಿತ್ತು ನಾವು ದೇವಸ್ಥಾನದಿಂದ ಹೊರಗಡೆ ಬಂದಾಗ. ಅಲ್ಲಿ ಹೋಟೆಲ್ನಲ್ಲಿ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ಗೆ ಹೋಗೋಣ ಅಂತ ಹೊರಟ್ವಿ. ನೀವು ಯಾವುದೇ ದೇವಸ್ಥಾನಕ್ಕೆ ಬನ್ನಿ, ಅಲ್ಲಿ ಪ್ರಸಾದ ಅಂತೂ ಮಿಸ್ ಮಾಡಬೇಡಿ. ಯಾಕಂದ್ರೆ ಆ ಪ್ರಸಾದ ಎಲ್ಲೂ ಸಿಗೋದಿಲ್ಲ. ಸೊ ಯಾವ ದೇವಸ್ಥಾನಕ್ಕೆ ಬಂದರೂ ನಾವು ಕೂಡ ಪ್ರಸಾದ ಅಂತೂ ಮಿಸ್ ಮಾಡಲ್ಲ. ಪ್ರಸಾದ ತಗೊಂಡು ಯಾವುದೇ ಶಾಪಿಂಗ್ ಏನು ಮಾಡಲಿಲ್ಲ. ಮಗು ಮಲ್ಕೊಂಡಿತ್ತು ಅಂತ ಡೈರೆಕ್ಟ್ ರೂಮ್ಗೆ ಹೊರಟ್ವಿ. ನೈಟು ಇಲ್ಲೇ ನಾವು ಸ್ಟೇ ಆದ್ವಿ. ಬೆಳಗ್ಗೆ ಎದ್ದು ಬೇಗನೆ ಹೊರಡೋಣ ಅಂದ್ಬಿಟ್ಟು ಎಲ್ರೂ ರೆಡಿ ಆಗ್ಬಿಟ್ಟು ಬೆಳಗ್ಗೆ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಊರಿಗೆ ನಾವು ಬೇಗ ಹೋಗ್ಬೇಕಾಗಿತ್ತು. 2 ದಿವಸದಿಂದ ಕುರಿ ದನಗಳನ್ನ ಬೇರೆಯವ್ರಿಗೆ ನೋಡ್ಕೊಳಕ್ಕೆ ಹೇಳಿದ್ವಿ. ಸೊ ಬೆಳಗ್ಗೆನೆ ಬಿಟ್ವಿ, ಒಂದು 6:30ಗೆನೆ ಹೋಗ್ತಾ ಇದ್ದೀವಿ. ಫುಲ್ಲು ಇವಾಗಲೂ ಕೂಡ ಮಳೆ ಬರೋ ಥರನೇ ಮೋಡ ಕವಿದಿತ್ತು.
ನಿನ್ನಂದಕ್ಕೆ ನಾ ಅಭಿಮಾನಿ ನನ್ನೆದೆಗೆ ನೀ ಯಜಮಾನಿ ನಿನ್ನಂದಕ್ಕೆ ನಾ ಅಭಿಮಾನಿ ನನ್ನೆದೆಗೆ ನೀ ಯಜಮಾನಿ ಕಾರ್ನಲ್ಲಿ ಫುಲ್ ಸಾಂಗ್ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ನನ್ನ ಮಗಳು ಸುಸ್ತಾದ್ಲು. ಅವ್ರ ಅಪ್ಪ ಬೆಳಗ್ಗೆ ನಾಷ್ಟ ಟೈಮ್ ಆಲ್ರೆಡಿ ಆಯಿತು ಅಂದ್ಬಿಟ್ಟು ಅಲ್ಲೇ ಹೋಟೆಲ್ನಲ್ಲಿ ಕಾರ್ನ ನಿಲ್ಲಿಸಿ ಎಲ್ರಿಗೂ ತಿಂಡಿ ಕೊಡಿಸಿದ್ರು. ತಿಂಡಿ ತಿಂದ್ವಿ. ಇದೊಂದು ಹೊಸ ಹೋಟ್ಲು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮತ್ತು ಫುಡ್ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿತ್ತು. ತಿಂಡಿ ಎಲ್ಲ ಚೆನ್ನಾಗಿತ್ತು, ತಿನ್ಕೊಂಡ್ವಿ ಮತ್ತು ಕಾಫಿ ಎಲ್ಲ ಕುಡಿದ್ವಿ. ಈ ಹೋಟೆಲ್ ಓಪನ್ ಆಗಿ 7 ದಿನ ಆಗಿತ್ತಂತೆ. ಸೊ ಅದಕ್ಕೋಸ್ಕರ ಅವರು ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ರು ಹೋಟೆಲ್ ಕಡೆಯವರು. ತಿಂಡಿ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಎಲ್ಲರೂ ಕೂಡ ಚೆನ್ನಾಗಿ ತಿಂದ್ವಿ. ಅದಾದಮೇಲೆ ಹೋಟೆಲ್ನಿಂದ ಬಿಡಬೇಕಾದ್ರೆ ಮ್ಯಾನೇಜರ್ ಕೂಡ ಬಂದು ಹೇಗಿದೆ ತಿಂಡಿ ಅಂತ ಕೇಳ್ತಿದ್ರು. ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿದೆ ನೇಚರು, ಜಾಗನೂ ಕೂಡ ಚೆನ್ನಾಗಿದೆ ಅಲ್ಲಿ ಅಂದ್ಬಿಟ್ಟು. ಅದಾದಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ನನ್ನ ಮಗಳು ಅಲ್ಲಿ ಆಟ ಆಡ್ತಾ ಬರ್ತಾನೆ ಇರಲಿಲ್ಲ. ಫುಲ್ಲು ಫೋರ್ಸ್ ಕೊಟ್ಕೊಂಡು ಆಟ ಆಡಿಕೊಂಡು ಸಿಗ್ತಾನೆ ಇಲ್ಲ, ಕೈಗೆ ಓಡಾಡ್ತಿದ್ಲು. ಟ್ರಿಪ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ. 2 ದಿವಸ ಬಂದಿದ್ದಕ್ಕೆ ಫುಲ್ ಖುಷಿ ಆಯಿತು ಎಲ್ರಿಗೂ ಕೂಡ. ಇದೆಲ್ಲ ಫುಲ್ಲು ಮೆಮೊರೀಸು, ಲೈಫಲ್ಲಿ ಒಂದು ಚಾಪ್ಟರ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಮರೆಯೋಂಥ ದಿನ ಅಲ್ಲ ಇವೆರಡು ದಿನಗಳು ಕೂಡ ಅಪ್ಪ ಅಮ್ಮನ ಜೊತೆ ಕಳೆದಿದ್ದು. ನೇಚರೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಫುಲ್ಲು ನನ್ನ ಮಗಳು ಕಾರ್ನಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಏನಾದರೂ ಕ್ವಶನ್ ಕೇಳಬೇಕು ಅಂದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.